ನಮಸ್ಕಾರ. ಮುಖ್ಯಾಂಶಗಳು. ಯಾಸ್ ಚಂಡಮಾರುತ ಪ್ರಭಾವ, ಒಡಿಶಾ ಪಶ್ಚಿಮ ಬಂಗಾಳದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ರಾಜ್ಯದ ಅತ್ಯಾಧುನಿಕ ಮಾದರಿಯ ಐಸಿಯು ವ್ಯವಸ್ಥೆಗೆ ಚಾಲನೆ, ಪ್ರತಿ ಮನೆಗೆ ಬಾರ್ಕೋಡ್ ನೀಡಿ ಸೋಂಕಿತರ ಪತ್ತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಹಿರಿಯ ನಾಗರಿಕರು, ವಿಶೇಷ ಚೇತನರು ಮನೆಯ ಹತ್ತಿರವೇ ಕೋವಿಡ್ ಲಸಿಕೆ ಪಡೆಯಲು ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಪ್ರಕಟ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿಂದು ಜಿಎಸ್ಟಿ ಮಂಡಳಿಯ 43ನೇ ಸಭೆ. ಕೆಲ ಪ್ರಮುಖ ನಿರ್ಧಾರಗಳು ಘೋಷಣೆ ಸಾಧ್ಯತೆ. ಯಾಸ್ ಚಂಡಮಾರುತದ ಪರಿಣಾಮಗಳನ್ನು ಪರಾಮರ್ಶಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ. ಚಂಡಮಾರುತದಿಂದ ಹಾನಿಗೊಳಗಾಗಿರುವ ಬಾಲಾಸೂರ್, ಬಾದ್ರಕ್ ಹಾಗೂ ಪೂರ್ವ ಮಿಡ್ನಾಪುರ್ ಪ್ರದೇಶಗಳಲ್ಲಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಬಳಿಕ ಅವರು ಭುವನೇಶ್ವರದಲ್ಲಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಅಲ್ಲದೆ ಪಶ್ಚಿಮ ಬಂಗಾಳದ ಪಶ್ಚಿಮ ಮಿಡ್ನಾಪುರದ ಕಲಾಯ್ಕುಂಡದಲ್ಲೂ ಪರಿಶೀಲನಾ ಕಾರ್ಯ ಕೈಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಹ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮಾಗಡಿ ಆಸ್ಪತ್ರೆ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಮಾದರಿ ಐಸಿಯು ಘಟಕವನ್ನು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ನಿನ್ನೆ ಲೋಕಾರ್ಪಣೆ ಮಾಡಿದರು. ಶಾಸಕ ಎ ಮಂಜುನಾಥ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಕ್ರಮ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಬಳಿಕ ಅಶ್ವತ್ಥನಾರಾಯಣ ಆಕ್ಷನ್ ಕೋವಿಡ್ ಟೀಮ್ನವರು ಮಾಗಡಿ ಆಸ್ಪತ್ರೆಯಲ್ಲಿ ಮಾದರಿ ಐಸಿಯು ಘಟಕವನ್ನು ಸ್ಥಾಪಿಸಿದ್ದಾರೆ. ಇದಕ್ಕೆ ಅಗತ್ಯವಾದ ಮಾನಿಟರ್ಗಳನ್ನು ಬಿಡದಿಯ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ನೀಡಿದ್ದು, ಪಿಎಂ ಕೇರ್ಸ್ ಅನುದಾನದಿಂದ ಬಂದ ವೆಂಟಿಲೇಟರ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಈ ಐಸಿಯುನಿಂದ ಹೊರಗಿನಿಂದ ಒಳಬರುವ ಅಥವಾ ಒಳಗಿನಿಂದ ಹೊರಬರುವ ಗಾಳಿಯು ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತದೆ ಎಂದು ಹೇಳಿದರು. ಪ್ರಸ್ತುತ ಈ ಐಸಿಯು ವಿಭಾಗದಲ್ಲಿ 5 ಮಂದಿಗೆ ಅತ್ಯುತ್ತಮ ಚಿಕಿತ್ಸೆ ದೊರೆಯುತ್ತದೆ. ಮುಂದಿನ ದಿನಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಇಲ್ಲಿ ಸ್ಥಾಪಿಸಲಾಗುವುದು. ಐಸಿಯು ಹಾಗೂ ಎಚ್ಡಿಯು ಸೌಲಭ್ಯ ಒದಗಿಸುವ ಜೊತೆಗೆ ಸಿಬ್ಬಂದಿಯನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಪ್ರಸ್ತುತ 50ರಿಂದ 100 ಬೆಡ್ಗಳನ್ನು ಆಕ್ಸಿಜನ್ ಬೆಡ್ಗಳಾಗಿ ಪರಿವರ್ತಿಸಲಾಗಿದೆ. ಹೋಮ್ ಐಸೋಲೇಷನ್ ಸಂಪೂರ್ಣವಾಗಿ ನಿಲ್ಲಿಸಿದ್ದು, ಇದೇ ಪ್ರಥಮ ಬಾರಿಗೆ ಪ್ರತಿ ಮನೆಗಳಿಗೆ ಬಾರ್ಕೋಡ್ ನೀಡುವ ಮೂಲಕ ಸೋಂಕಿತರ ಪತ್ತೆ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಒಂದಿಷ್ಟು ಹೆಚ್ಚಿನ ಜನಕ್ಕೆ ಈ ಐಸಿಯು ಸೌಲಭ್ಯವನ್ನು ಒಂದು ತಾಲೂಕು ಮಟ್ಟದಲ್ಲಿ ಒದಗಿಸುವಂಥದ್ದಾಗ್ತಿದೆ. ಈಗಿರೋಂಥ ಈ ಆಸ್ಪತ್ರೆನ 100ಕ್ಕೆ 100% ಈಗ 50 ಬೆಡ್ ಆಕ್ಸಿಜನ್ ಬೆಡ್ ಇದೆ. ಇನ್ನು ಮುಂದಕ್ಕೆ ಸಂಪೂರ್ಣ ಈ ಆಸ್ಪತ್ರೆ ಇರೋಂಥ ಎಲ್ಲ ಬೆಡ್ಗಳನ್ನು ಆಕ್ಸಿಜನ್ ಬೆಡ್ ಮಾಡ್ತೀವಿ. ಆಕ್ಸಿಜನ್ ಬೆಡ್ ಮಾಡೋ ಜೊತೆಯಲ್ಲೇ ಇಲ್ಲಿ ಆಕ್ಸಿಜನ್ ಜನ್ರೇಟಿಂಗ್ ಪ್ಲ್ಯಾಂಟ್ ಒಂದು 500ರಿಂದ 600 ಲೀಟ್ರು ಉತ್ಪಾದನೆ ಮಾಡೋಂಥ ಆಕ್ಸಿಜನ್ ಪ್ಲ್ಯಾಂಟ್ನನ್ನು ಇಲ್ಲಿ ಅಳವಡಿಸುವಂಥದ್ದಾಗುತ್ತೆ. ಇದು ಕೇವಲ ಇನ್ನು ಒಂದೆರಡು ತಿಂಗಳೊಳಗಡೆ ಈ ಸಂಪೂರ್ಣವಾಗಿ ಈ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಅದ್ರ ಜೊತೆಯಲ್ಲೇ ಇಲ್ಲಿ ಐಸಿಯು ಫೆಸಿಲಿಟಿನೂ ಅಟ್ಲೀಸ್ಟ್ ಒಂದು 25% ಐಸಿಯು ಫೆಸಿಲಿಟಿಯನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ಈ ಗಮನ ಸೆಳೆದು ಇದಕ್ಕೆ ಒತ್ತಾಯವನ್ನು ಮಾಡಿ ಇದನ್ನು ಅಳವಡಿಸುವಂಥದ್ದನ್ನು ಮಾಡೋಣ. ಮ್ಯೂಕರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ರೋಗಿಗಳ ಚಿಕಿತ್ಸೆಗೆ 80,000 ವಯಲ್ಸ್ ಆಂಪೋಟೆರಿಸಿಯನ್ ಬಿ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದ್ದು, ಕರ್ನಾಟಕಕ್ಕೆ 5,190 ವಯಲ್ಸ್ ಚುಚ್ಚುಮದ್ದು ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೂ 10,370 ವಯಲ್ಸ್ ಹಂಚಿಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಗೋವಿಂದ ಕಾರಜೋಳ ಅವರು ನಿನ್ನೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರನ್ನು ಭೇಟಿ ಮಾಡಿ ರಾಜ್ಯದ ಕೋವಿಡ್ ಪರಿಸ್ಥಿತಿ ಮತ್ತು ಸೋಂಕು ನಿಯಂತ್ರಣ ಹಾಗೂ ಲಸಿಕಾ ವಿತರಣೆ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದರು.
ಲಾಕ್ಡೌನ್ ನಂತರ ರಾಜ್ಯದಲ್ಲಿ ಸೋಂಕು ಪ್ರಕರಣಗಳು ಇಳಿಕೆಯಾಗುತ್ತಿದ್ದು 45 ವರ್ಷ ಮೀರಿದ ಮುಂಚೂಣಿ ಕಾರ್ಯಕರ್ತರು ಹಾಗೂ ಆದ್ಯತಾ ಗುಂಪುಗಳಿಗೆ ಲಸಿಕೆ ನೀಡುವ ಪ್ರಕ್ರಿಯೆ ನಡೆಯುತ್ತಿದ್ದು ರಾಜ್ಯಾದ್ಯಂತ ಆಮ್ಲಜನಕ ಪೂರೈಕೆ, ರೆಮ್ಡೆಸಿವಿಯರ್ ಔಷಧ ಪೂರೈಕೆ ಕುರಿತು ಅಂಕಿ ಅಂಶಗಳ ಸಮೇತ ರಾಜ್ಯಪಾಲರಿಗೆ ವಿವರ ನೀಡಿದರು. ಬ್ಲ್ಯಾಕ್ ಫಂಗಸ್ ಕುರಿತು ಚರ್ಚಿಸಿ ಈ ಸೋಂಕಿಗೆ ಅಗತ್ಯವಿರುವ ಔಷಧವನ್ನು ಪೂರೈಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಎಂದು ಮಾಹಿತಿ ನೀಡಿದರು. ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಮನೆಯ ಸಮೀಪವೇ ಕೋವಿಡ್-19 ಲಸಿಕೆ ಪಡೆಯಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯೊಂದನ್ನು ಪ್ರಕಟಿಸಿದೆ. ಮನೆಯ ಸಮೀಪವೇ ಕೋವಿಡ್ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, ಇಲ್ಲಿ ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಲಸಿಕೆ ನೀಡುವ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲು ನಿರ್ಧರಿಸಲಾಗಿದೆ. ಈಗಾಗಲೇ ಮೊದಲ ಡೋಸ್ ಪಡೆದಿರುವ ಹಾಗೂ ಇನ್ನೂ ಲಸಿಕೆ ಪಡೆಯದೇ ಇರುವ 60 ವರ್ಷ ಮೇಲ್ಪಟ್ಟ ಎಲ್ಲರೂ ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇದರ ಜೊತೆಗೆ ದೂರದ ಕೇಂದ್ರಗಳಿಗೆ ಹೋಗಲು ಸಾಧ್ಯವಾಗದವರು, ಅಂದರೆ ಅಶಕ್ತರು ಮತ್ತು ವಿಶೇಷ ಚೇತನರು ಸಹ ಇಲ್ಲಿ ಲಸಿಕೆ ಪಡೆದುಕೊಳ್ಳಬಹುದಾಗಿದೆ. ಗ್ರಾಮಗಳಲ್ಲಿರುವ ಸಮುದಾಯ ಭವನಗಳು, ನಿವಾಸಿಗಳ ಸಂಘದ ಕಚೇರಿಗಳು, ಪಂಚಾಯಿತಿ ಕಟ್ಟಡಗಳು, ಶಾಲೆ ಅಥವಾ ವೃದ್ಧಾಶ್ರಮ ಕೇಂದ್ರಗಳಲ್ಲಿ ಈ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಕೋವಿನ್ ಪೋರ್ಟಲ್ ಮೂಲಕ ಫಲಾನುಭವಿಗಳು ಮೊದಲೇ ಹೆಸರು ನೋಂದಾಯಿಸಿಕೊಂಡು ತಮ್ಮ ಮನೆಯ ಹತ್ತಿರವೇ ಇರುವ ಕೇಂದ್ರಗಳಲ್ಲಿ ಲಸಿಕೆ ಪಡೆದುಕೊಳ್ಳಬಹುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 43ನೇ ಸಭೆ ಇಂದು ನಡೆಯಲಿದ್ದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯುವ ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮತ್ತು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜಿಎಸ್ಟಿ ಮಂಡಳಿಯ 42ನೇ ಸಭೆ ಕಳೆದ ಅಕ್ಟೋಬರ್ನಲ್ಲಿ ನಡೆದಿತ್ತು. ಈ ಸಭೆಯಲ್ಲಿ ರಾಜ್ಯಗಳಿಗೆ ಪರಿಹಾರ ಬಿಡುಗಡೆ ಮತ್ತು ತೆರಿಗೆದಾರರಿಗೆ ಹೆಚ್ಚಿನ ಹೊರೆಯಾಗದಂತೆ ಜಿಎಸ್ಟಿ ತೆರಿಗೆ ಸಲ್ಲಿಕೆ ವಿವರ ಸರಳೀಕರಣಗೊಳಿಸುವುದು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಗಿತ್ತು. ಇಂದಿನ ಸಭೆಯಲ್ಲೂ ಕೆಲವು ಪ್ರಮುಖ ಶಿಫಾರಸುಗಳ ಕುರಿತು ಪರ್ಯಾಲೋಚನೆ ನಡೆಸಿ ಸೂಕ್ತ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. 24,214 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 25,23,998ಕ್ಕೆ ಏರಿಕೆಯಾಗಿದೆ. 31,459 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 20,94,369ಕ್ಕೆ ತಲುಪಿದೆ. ನಿನ್ನೆ 476 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 27,405ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 4,02,203 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 5,949 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,43,878ಕ್ಕೆ ಏರಿಕೆಯಾಗಿದೆ. 6,643 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 9,25,066 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 2,06,390 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 273 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 12,421 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,86,364 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,75,55,457ಕ್ಕೆ ಏರಿಕೆಯಾಗಿದೆ.
2,59,459 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 2,48,93,410 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ ಶೇಕಡ 90.34ಕ್ಕೆ ಏರಿಕೆಯಾಗಿದೆ. ಒಟ್ಟು 23,43,152 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡ 8.50ರಷ್ಟಿದೆ. 3,660 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 3,18,895 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ ಶೇಕಡ 1.16ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೂ 20,57,20,660 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 33,39,861 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 20,70,508 ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಮುನ್ನ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಡಿಡಿ ನ್ಯೂಸ್ನೊಂದಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ನೀತಿ ಆಯೋಗ ಸದಸ್ಯ ಡಾಕ್ಟರ್ VK ಪಾಲ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡ ನಂತರವಷ್ಟೇ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡಲಾಗುವುದು. ಮಕ್ಕಳ ಆರೋಗ್ಯ ಸುರಕ್ಷತೆ ಅತಿ ಮುಖ್ಯವಾಗಿದೆ ಎಂದರು. ಫೈಸರ್ ಕಂಪನಿಯೊಂದಿಗೆ ಪಾರದರ್ಶಕವಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಭಾರತದಲ್ಲಿ ಮುಂದಿನ ಸೆಪ್ಟೆಂಬರ್ ವೇಳೆಗೆ 200 ಕೋಟಿ ಕೋವಿಡ್ ಲಸಿಕೆ ಉತ್ಪಾದನೆ ಗುರಿ ಹೊಂದಲಾಗಿದೆ. ಕಂಟೈನ್ಮೆಂಟ್, ಪರೀಕ್ಷೆ ಮತ್ತು ಚಿಕಿತ್ಸೆಯಿಂದ ಕೋವಿಡ್ ಸಾಂಕ್ರಾಮಿಕವನ್ನು ತಡೆಗಟ್ಟಬಹುದಾಗಿದೆ. ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಅತಿ ಮುಖ್ಯ ಎಂದರು. ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಇಂಧನ ಶೇಖರಣೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಾಗಿ ಖ್ಯಾತ ವಿಜ್ಞಾನಿ, ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರು 2020ನೇ ಅಂತಾರಾಷ್ಟ್ರೀಯ ಇನಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎಂದು ಇದನ್ನು ಪರಿಗಣಿಸಲಾಗುತ್ತಿದ್ದು, ಈ ಪ್ರಶಸ್ತಿ ಇಂಧನ ಕೇಂದ್ರದ ಮುಂಚೂಣಿ ಹಾಗೂ ಅತ್ಯುನ್ನತ ಪ್ರಶಸ್ತಿಯಾಗಿರುವುದು ವಿಶೇಷ. ಕನ್ನಡಿಗ ಪ್ರೊಫೆಸರ್ CNR ರಾವ್ ಅವರು ಜಲಜನಕ ಆಧಾರಿತ ಇಂಧನದ ಮೇಲೆ ಅಧ್ಯಯನ ನಡೆಸಿದ್ದಾರೆ. ಇನಿ ಪ್ರಶಸ್ತಿ ಪಡೆದ ಏಷ್ಯಾದ ಹಾಗೂ ಭಾರತದ ಮೊದಲ ವಿಜ್ಞಾನಿ ಎಂಬ ಗೌರವಕ್ಕೆ ಪಾತ್ರರಾಗಿರುವ ರಾವ್ ಅವರಿಗೆ ಈ ಸಾಲಿನ ಅಕ್ಟೋಬರ್ 14ರಂದು ಇಟಲಿಯ ರೋಮ್ನ ಕ್ಯೂರಿನಾಲ್ ಪ್ಯಾಲೇಸ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಕೊರೋನಾ ಕಠಿಣ ನಿರ್ಬಂಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಟೆಲ್ಗಳು ಮುಚ್ಚಿರುವುದರಿಂದ ದಿನನಿತ್ಯ ಸಂಚರಿಸುವ ಸರಕು ಸಾಗಾಟ ಹಾಗೂ ಇನ್ನಿತರ ವಾಹನಗಳ ಚಾಲಕರ ಊಟಕ್ಕೆ ತೊಂದರೆಯಾಗಿದೆ. ಇದನ್ನರಿತ ಕುಂದಾಪುರ ತಾಲೂಕ್ ಸೇವಾ ಭಾರತಿ ಟ್ರಸ್ಟ್ ಹಸಿದವರಿಗೆ ಆಹಾರ ವಿತರಿಸುವ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಆಹಾರದೊಂದಿಗೆ ಬನ್, ಕುಡಿಯುವ ನೀರಿನ ಬಾಟಲಿ ಹಾಗೂ ಬಾಳೆಹಣ್ಣನ್ನು ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸೇವಾ ಭಾರತಿ ಟ್ರಸ್ಟ್ ಸದಸ್ಯ ಸುಧಾಸ್ ಪೈ ಕಳೆದ 17 ದಿನಗಳಿಂದ ಕೋಟೇಶ್ವರ ಹಾಗೂ ತೆಕ್ಕಟ್ಟೆಯಲ್ಲಿ 2 ತಂಡ ರಚಿಸಿಕೊಂಡು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಗುವ ಲಾರಿ ಮತ್ತು ಇತರ ಪ್ರಯಾಣಿಕರಿಗೆ ಆಹಾರ ಪೂರೈಕೆ ವ್ಯವಸ್ಥೆ ಮಾಡಿರುವುದಾಗಿ ತಿಳಿಸಿದರು. ತಕ್ಕಟ್ಟೆಯಲ್ಲಿ 100 ಪ್ಯಾಕೆಟ್ ಖಾಲಿಯಾದ ನಂತರ ಈ ಕೋಟೇಶ್ವರ ಬೀಜಾಡಿಯ ಬೈಪಾಸ್ನಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತು. ಲಾರಿ ಚಾಲಕ ಶಶಿಕುಮಾರ್ ಲಾಕ್ಡೌನ್ ಕಾರಣದಿಂದ ಊಟಕ್ಕೆ ತುಂಬಾ ತೊಂದರೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಸೇವಾ ಭಾರತಿ ಟ್ರಸ್ಟ್ ಲಾರಿ ಚಾಲಕರಿಗೆ ಪ್ರತಿನಿತ್ಯ ಆಹಾರ ನೀಡುತ್ತಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಜನ ಕೋಟೇಶ್ವರದಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಲಾರಿ ಡ್ರೈವರ್ಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಸರಿಯಾದ ಟೈಮಿಗೆ ಊಟ ಕೊಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ ನಾನು. ಮತ್ತೋರ್ವ ಚಾಲಕ ಗೋಪಾಲ ಆಹಾರ ಗುಣಮಟ್ಟದಿಂದ ಕೂಡಿದ್ದು 6-7 ಬಾರಿ ಊಟ ಮಾಡಿರುವುದಾಗಿ ಹೇಳಿದರು. ಗಾಡಿಯವರಿಗೂ ಸಹ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಡೈಲಿ ಮಧ್ಯಾಹ್ನ ಹೋಟೆಲ್ ಎಲ್ಲೂ ಓಪನ್ ಇಲ್ಲ ಈಗ. ಈ ಟೈಮಲ್ಲಿ ಇದೊಂದು ಒಳ್ಳೆ ಕಾರ್ಯ, ಇದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಡೈಲಿ ನಾವು ಊಟ ತಗೊಂಡು ಹೋಗ್ತಿದ್ವಿ. 1 ವಾರದಿಂದ ಎಲ್ಲ ಗಾಡಿಯವರಿಗೂ ಸಹ ಊಟ ಕೊಡ್ತಿದ್ರು.
ಕೇರಳದ ಲಾರಿ ಚಾಲಕ ವಿನಯ್ ಚಂದ್ರನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲೂ ಊಟ ಸಿಗದ ಈ ಸಮಯದಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿರುವುದಕ್ಕೆ ಖುಷಿಯಾಗಿದೆ ಎಂದರು. ഞങ്ങളെപ്പോലെ വരുന്ന എല്ലാവർക്കും വളരെ ഉപകാരമാണ് ഈ ആഹാരം വഴി കിട്ടുന്നത്. ಹಾಸನದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಶಾಖೆ ವತಿಯಿಂದ ಬಡವರು ಕೂಲಿ ಕಾರ್ಮಿಕರಿಗೆ ನಿನ್ನೆ ಆಹಾರ ಪೊಟ್ಟಣಗಳನ್ನು ವಿತರಣೆ ಮಾಡಲಾಯಿತು. ಲಾಕ್ಡೌನ್ನಿಂದಾಗಿ ಎಲ್ಲ ಹೋಟೆಲ್ಗಳು ಮುಚ್ಚಿರುವ ಕಾರಣ ಬಡವರು ಕೂಲಿ ಕಾರ್ಮಿಕರು ನಿತ್ಯದ ಊಟಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಇದನ್ನರಿತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಆಹಾರ ವಿತರಿಸುವ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಆಯುಕ್ತ ಡಾಕ್ಟರ್ ವೀರಭದ್ರಗೌಡ, ದಿನಕ್ಕೆ 100 ಜನರಂತೆ ಕಳೆದ 15 ದಿನಗಳಿಂದ ಆಹಾರ ವಿತರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ಕೆಲಸಕ್ಕೆ ಶಿಕ್ಷಕರು ಸಹ ಸಹಕಾರ ನೀಡಿದ್ದಾರೆ. ಕಳೆದ ವರ್ಷದಂತೆ ಈ ಬಾರಿಯೂ ಸೇವೆಯನ್ನು ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಬೇರೆಯವರಿಗೂ ಮಾದರಿಯಾಗಲಿ ಅನ್ನೋ ಒಂದು ದೃಷ್ಟಿ, ಸಂಕಷ್ಟದಲ್ಲಿರೋರಿಗೆ ಲಾಕ್ಡೌನ್ ಆಗಿರೋದ್ರಿಂದ ಹೋಟೆಲ್ಗಳು ಎಲ್ಲ ಬಂದ್ ಮಾಡಿರೋದ್ರಿಂದ ಅವ್ರಿಗೆ ಊಟ ತಿಂಡಿ ಸಿಗೋಕ್ಕೆ ಭಾಳ ಕಷ್ಟ ಆಗಿದೆ. ಹೋದ ವರ್ಷವೂ ಅದೇ ರೀತಿ 300-350 ಜನ ಕೊಡ್ತಾ ಇದ್ವಿ. ಪ್ರತಿ ದಿವಸ 34 ದಿವಸ ಕೊಟ್ವಿ. ಈ ಸಲನೂ ಅದೇ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನಮ್ಮ ಹಾಸನ ಜಿಲ್ಲಾ ಸಂಸ್ಥೆ ವತಿಯಿಂದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಗೈಡ್ ಆಯುಕ್ತೆ ಗಿರಿಜಾಂಬ, ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡವರಿಗೆ ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದರು. ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಇಲ್ಲಿ ಭಾಳಷ್ಟು ಲಾಕ್ಡೌನ್ ಸಮಯ ಆಗಿರೋದ್ರಿಂದ ಮತ್ತು ಎದುರುಗಡೆ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಅಲ್ಲಿ ಬಂದಿರತಕ್ಕಂಥವ್ರಿಗೆ ಬೇರೆ ಎಲ್ಲೋ ಸಿಗದೇ ಇರ್ತಕ್ಕಂಥವ್ರಿಗೆ ಈ ಒಂದು ನಾವು ಮಾಡ್ತಕ್ಕಂಥ ಸೇವೆ ಭಾಳ ಅನುಕೂಲ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮುಖ್ಯ ಆಯುಕ್ತರು ಹೇಳಿದಂತೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ತರಬೇತಿ ಆಯುಕ್ತ ಎಂಎಸ್ ಪ್ರಕಾಶ್, ಸಂಸ್ಥೆಯ ಮಕ್ಕಳು, ಸ್ಥಳೀಯ ಕೆಲ ಪಿಜಿಆರ್ ಸಿಂಧ್ಯಾ ಅವರ ಸೂಚನೆ ಮೇರೆಗೆ ಈ ಸೇವಾ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಸರ್ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ 9 ಗಂಟೆಯಿಂದ ಈ ಉಪಹಾರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ಒಂದು ಪಕ್ಷ ಇಲ್ಲಿ ಜನಗಳು ಕಡಿಮೆ ಆದರೆ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು ಜನ ನಿರ್ಗತಿಕರು, ಕೆಲವರು ಕೂಲಿ ಕಾರ್ಮಿಕರು ಅವರೆಲ್ಲರೂ ಸಹ ಅಲ್ಲಲ್ಲಿ ಕೂತಿರ್ತಾರೆ. ಸೇವೆಯನ್ನು ಮಾಡಬೇಕು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಹ ಕಾರ್ಯದರ್ಶಿ ವನಜಾಕ್ಷಿ, ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲೂ ಆಹಾರ ಪೊಟ್ಟಣ ವಿತರಿಸುವ ಕಾರ್ಯ ಮಾಡಲಾಗುತ್ತಿದೆ. ಜೊತೆಗೆ ವೆಬಿನಾರ್ ಮೂಲಕ ಮಕ್ಕಳನ್ನು ಸಹ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಹಾಗೆ ಈ ವರ್ಷನೂ ಕೂಡ ಲಾಕ್ಡೌನ್ ಸಮಯದಲ್ಲಿ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ನಮ್ಮ ಆಯುಕ್ತರ ಒಪಿನಿಯನ್ ಮೇರೆಗೆ ನಾವು ಈ ಕೆಲಸವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. 9 ರಿಂದ 9 ಗಂಟೆವರೆಗೂ. ಹಾಗೆ 9 ರಿಂದ 9:30, 10 ಗಂಟೆ ಒಳಗಡೆ ನಾವು ಪ್ರತಿನಿತ್ಯ ಇಲ್ಲಿ ಆಹಾರ ವಿತರಣೆ. ಸ್ಥಳೀಯ ನಿವಾಸಿ ಕೆ ಶಿವ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಆಹಾರ ನೀಡುತ್ತಿರುವುದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಊಟ ವ್ಯವಸ್ಥೆ ಎಲ್ಲ ಮಾಡ್ತಾವೆ. ತಿಂಡಿ ಎಲ್ಲ ಡೈಲಿ ಕೊಡ್ತಾರೆ. ದಿನ ಡೈಲಿ ಬಂದು ಇಸ್ಕೊತಿದ್ವಿ. ತುಂಬ ಅನುಕೂಲ ಮಾಡಿದ್ದಾರೆ. ಬಳ್ಳಾರಿಯ ಟ್ರಾಮಾ ಕೇರ್ ಆಸ್ಪತ್ರೆಯಲ್ಲಿ ನಿನ್ನೆ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರು ಕೊರೋನಾ ಸೋಂಕಿತರಿಗೆ ಮನರಂಜನೆ ನೀಡುವ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದರು. ಇಲ್ಲಿನ ರೆಡ್ ಕ್ರಾಸ್ ಸಂಸ್ಥೆಯ 5 ಜನರ ತಂಡ ಪ್ರತಿದಿನ ಆಸ್ಪತ್ರೆಗಳಿಗೆ ತೆರಳಿ ಸೋಂಕಿತರಿಗೆ ಸ್ನೇಹ ಭಾವದಿಂದ ವಿಷಯಗಳನ್ನು ಹಂಚಿಕೊಳ್ಳುವ ಕೌನ್ಸಿಲಿಂಗ್ ಮಾಡುವುದರ ಮೂಲಕ ಹಾಡು ನೃತ್ಯದ ಮೂಲಕ ಅವರಲ್ಲಿರುವ ಭಯ, ಚಿಂತೆ ದೂರ ಮಾಡುವ ಕೆಲಸ ಮಾಡುತ್ತಿರುವುದು ಗಮನಾರ್ಹ ಸಂಗತಿ. ಡಿಡಿ ನ್ಯೂಸ್ನೊಂದಿಗೆ ಸೋಂಕಿತೆ ತೇಜೇಶ್ವರಿ, ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಯ ಉತ್ತಮ ಆರೈಕೆಯಿಂದ ಶೀಘ್ರದಲ್ಲೇ ಗುಣಮುಖರಾಗಿ ಮನೆಗೆ ತೆರಳುವ ವಿಶ್ವಾಸವಿದೆ ಎಂದರು.
ಇಯರ್ಸ್ ಪಾಪು ಇದೆ. ಅಕ್ಕಿನ ಸಲುವಾಗಿ ರಿಯಲಿ ಡಾಕ್ಟರ್ಸ್ಗೆ ಭಾಳ ಅವ್ರಿಗೆ ಎಲ್ಲರಿಗೂ ಫುಲ್ಲು ನನಗೆ ಏನು ಅಂತೂ ಹೇಳೋಕ್ಕೂ ಬರ್ತಾ ಇಲ್ಲ. ಇಲ್ಲಿ ಬರೋ ಮುಂಚೆ ಕರೋನಾ ಅಂತ ರೆಡ್ ಕ್ರಾಸ್ ಸದಸ್ಯ ನಿಸಾರ್ ಅಹಮದ್, ಕೊರೋನಾ ಸೋಂಕಿತರು ಮಾನಸಿಕ ಹಾಗೂ ದೈಹಿಕವಾಗಿ ನೊಂದಿರುತ್ತಾರೆ. ಅವರಿಗೆ ಸಂಸ್ಥೆಯ ಸದಸ್ಯರ ತಂಡ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದೆ. ಈ ಮೂಲಕ ವೈದ್ಯರ ಚಿಕಿತ್ಸೆಗೆ ಸಹಕರಿಸುವಂತೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬಂದು ಜನರ ಮಾತಾಡಿ ಅವ್ರ ಮನಸ್ಸಲ್ಲಿರೋನ್ನ ಹೊರಗೆ ತರಿಸ್ತೀವಿ. ಈ ಕ್ರಿಯೆಯಿಂದ ಏನಾಗುತ್ತೆ, ಅವರೆಲ್ಲ ಅವರ ನೊಂದಣಿ ಏನಿದೆ ಎಲ್ಲ ಹೊರ ಬಂದ್ಮೇಲೆ ಅವರು ಒಂದು ನಿರ್ವಹಣೆ ಅನ್ಸುತ್ತೆ, ರಿಲೀಫ್ ಅನ್ಸುತ್ತೆ ಅವರಿಗೆ. ಅವಾಗ ಅವ್ರು ಎಲ್ಲರ ಜೊತೆ ಕೋಆಪರೇಟ್ ಮಾಡ್ತಾರೆ ಡಾಕ್ಟರ್ಸ್ಗೆ. ಈ ಕಾರ್ಯಕ್ಕೆ ನಾವೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದರಲ್ಲಿ ಸಾಕಷ್ಟು ನಮ್ಗೆ ಸಕ್ಸಸ್ ಸಿಕ್ಕಿದೆ. ಮೊದಲಕ್ಕಿಂತ ಈಗ ಡಾಕ್ಟರ್ಸ್ ಹೇಳ್ತಾರೆ ಪೇಷಂಟ್ಸ್ ಮೊದಲಿಗಿಂತ ಈಗ ಜಾಸ್ತಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ. ಮತ್ತೋರ್ವ ಸದಸ್ಯ ಹರಿಶಂಕರ್, ಸೋಂಕಿತರ ಬಳಿ ಕುಟುಂಬಸ್ಥರು ಇರಲಾಗುವುದಿಲ್ಲ. ಇದರಿಂದಾಗಿ ಅವರು ತಮ್ಮ ನೋವು ಭಾವನೆಗಳನ್ನು ಮತ್ತೊಬ್ಬರ ಬಳಿ ಹಂಚಿಕೊಳ್ಳಲು ಹಂಬಲಿಸುತ್ತಿರುತ್ತಾರೆ. ಈ ಸಮಯದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅವರು ನನ್ನ ಕೂಡ ನೆಕ್ಸ್ಟ್ ನನ್ನ ಮೇರಾ ನಂಬರ್ ಕಬ್ಬಾಯಗ ಅಂತೇಳಿ ಅದೇ ಇದರಲ್ಲಿ ಇರ್ತಾರೆ. ನಾನು ಕೂಡ ಹೋಗ್ಬಿಡ್ತೇನೋ, ನಾನು ಮತ್ತೆ ಗುಣ ಆಗ್ತೀನೋ ಇಲ್ಲೋ ಅಂತೇಳಿ. ಸೊ ನಾವು ಹೋಗಿ ಯಾವಾಗ ಅವ್ರ ಹತ್ರ ನಿಂತು ಒಂದು 5 ನಿಮಿಷ 10 ನಿಮಿಷ ನಾವು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಮಾತಾಡ್ತೀವೋ, ಅವಾಗ ಅವ್ರಿಗೊಂಥರ ಹೌದೋ ಯಾರೋ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಒಂದು ಇದಾಗುತ್ತೆ. ಯಾಕೆಂದರೆ ಡಾಕ್ಟರ್ಸ್ ಬರ್ತಾರೆ, ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಅವ್ರ ಹತ್ರ ನಿಂತು ಮಾತಾಡೋಕ್ಕಷ್ಟು ಟೈಮ್ ಯಾರ ಹತ್ರ ಇರಲ್ಲ. ಸೊ ಆ ಒಂದು ಕೆಲಸ ನಾವು ಏನು ಮಾಡ್ತಾ ಇದೀವಿ, ಅದರಿಂದ ತುಂಬಾ ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ. ನಾವು ರೆಡ್ ಕ್ರಾಸ್ ಸಂಸ್ಥೆಯಿಂದ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯೆ ಉಮಾ ಮಹೇಶ್ವರಿ, ಸೋಂಕಿತರಿಗೆ ಧೈರ್ಯ ತುಂಬುವ ಮೂಲಕ ಬೇಗನೆ ಗುಣಮುಖರಾಗಿ ಮನೆಗೆ ತೆರಳುವ ಹಾಗೆ ಮಾಡುವುದೇ ನಮ್ಮ ಉದ್ದೇಶ ಎಂದರು. ಬಂದು ನಾವು ಈ ಒಂದು TCC ಅಥವಾ ಓಲ್ಡ್ ಡೆಂಟಲ್ ಆಗಿರಲಿ, ವಿಮ್ಸ್ ಆಗಿರಲಿ, ಪೇಷಂಟ್ ಕರೋನಾ ಪೇಷಂಟ್ಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್, ಯಾಕಂದರೆ ಅವರು ರೋಗ ಬಂದಿದೆ ಅಂಥೇಳಿ ತುಂಬ ಕುಂಗ್ತಾ ಇರ್ತಾರೆ. ಅಂಥವ್ರಿಗೆ ಧೈರ್ಯ ತುಂಬಿಸೋ ಒಂದು ಉದ್ದೇಶನ ನಾವು ಇಟ್ಕೊಂಡು ಈ ಒಂದು ಏನಂತಾರೆ ಆತ್ಮವಿಶ್ವಾಸವನ್ನು ಅವರು ಕರೋನಾ ರೋಗಿ ಅವ್ರಿಗೆ ವಿಶ್ವಾಸವನ್ನು ಅವರಲ್ಲಿ ತುಂಬಿಸೋದಕ್ಕೆ ಮತ್ತು ಅವರು ಧೈರ್ಯದಿಂದ ಹೊರಗಡೆ ಬರಲಿ, ಆ ಒಂದು ಪ್ಯಾನಿಕಲ್ಲಿ ಅವ್ರು ಇರಬಾರ್ದು ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ಈ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡಿ ಆ ಒಂದು ಪೇಷಂಟ್ನ ಗುಣಮುಖರಾಗಿ ಅವ್ರ ಮನೆ ಹೋಗಿ ಸೇರೋದಕ್ಕೆ ಈ ಒಂದು ಉದ್ದೇಶದಿಂದ. ಕೋವಿಡ್-19 ಸೋಂಕಿತರಿಗೆ ನೆರವಾಗಲು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಆಸ್ಪತ್ರೆಯಲ್ಲಿ ನಿನ್ನೆ ಆಮ್ಲಜನಕ ಘಟಕ ಸ್ಥಾಪನೆ, ಆಂಬ್ಯುಲೆನ್ಸ್ ಆಮ್ಲಜನಕ ಸಾಂದ್ರಕ ಹಸ್ತಾಂತರಿಸಲಾಯಿತು. ಸಮಾರಂಭದಲ್ಲಿ ಸಂಸದ GM ಸಿದ್ದೇಶ್ವರ, ಶಾಸಕ MP ರೇಣುಕಾಚಾರ್ಯ, ಜಿಲ್ಲಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಸಂಸದ ಸಿದ್ದೇಶ್ವರ್, ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಗ್ರಾಮೀಣ ಭಾಗಗಳಿಗೂ ವ್ಯಾಪಿಸಿದ್ದು, ರೋಗಿಗಳ ಹಿತದೃಷ್ಟಿಯಿಂದ ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಇದು ಎರಡನೇ ಎಲೆ ಇನ್ನೂ ಈ ತಿಂಗಳು ಕೊನೆವರೆಗೆ ಇರ್ತದೆ ಅಂತೇಳಿ ತಜ್ಞರು ಹೇಳ್ತಾರೆ. 3ನೇ ಎಲೆ ಮುಂದೆ ಬರ್ತದೆ ಅಂತ ಹೇಳ್ತಾರೆ. ಆ 3ನೇ ಎಲೆಗೆ ನಾವೆಲ್ಲರೂ ಕೂಡ ಸುವ್ಯವಸ್ಥಿತವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮೆಲ್ಲ ಶಾಸಕರು ಕೂಡ ಈ ಜಿಲ್ಲೆ ಒಳಗೆ ಹಗಲು ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತದೆ. ಇವ್ರ ಜೊತೆ ನಾನು ಕೂಡಿ ಈ ಜಿಲ್ಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡ್ತೀವಿ. ನಮಗೆ ಮತ ಕೊಟ್ಟಿದ್ದಾರೆ. ಶಾಸಕ ರೇಣುಕಾಚಾರ್ಯ, ತಾಲೂಕಿನಲ್ಲಿ ಆಮ್ಲಜನಕದ ಕೊರತೆಯಿಂದ ಈ ಹಿಂದೆ ಕೋವಿಡ್ ಸೋಂಕಿತರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು. ಈಗ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಆಮ್ಲಜನಕ ಘಟಕ ಆರಂಭಿಸುತ್ತಿರುವುದರಿಂದ ಇನ್ನು ಮುಂದೆ ಆಮ್ಲಜನಕದ ಅಭಾವ ಉಂಟಾಗುವುದಿಲ್ಲ. ಗ್ರಾಮೀಣ ಪ್ರದೇಶದ ಜನರು ಆಸ್ಪತ್ರೆಗೆ ಬರಲು 4 ಆಂಬ್ಯುಲೆನ್ಸ್ಗಳನ್ನು ವೈಯಕ್ತಿಕ ಹಣದಲ್ಲಿ ನೀಡುತ್ತಿರುವುದಾಗಿ ತಿಳಿಸಿದರು. ನಮ್ಮೆಲ್ಲ ತಂಡ, ತಹಶೀಲ್ದಾರ್, ಇನ್ಸ್ಪೆಕ್ಟರ್ ಇವೆಲ್ಲರೂ ಹೋಗ್ತೀವಿ. ತಕ್ಷಣಕ್ಕೆ ಭದ್ರಾವತಿ ಹೋಗ್ತೀವಿ, ಹರಿಹರಕ್ಕೆ ಹೋಗ್ತೀವಿ, ಎಲ್ಲ ರೀತಿ ಸಹಕಾರ ಕೊಡ್ತಾರೆ. ಜಿಲ್ಲಾಧಿಕಾರಿ ಸಹ ತಕ್ಷಣ ಕರೆ ಮಾಡಿ ಆಕ್ಸಿಜನ್ ಕಳಿಸಿ ಅಂತ ಹೇಳ್ತಾರೆ. ಈ ರೀತಿ ಜನರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಜನರಿಗೆ ಊಟ ಉಪಚಾರ ಇರ್ಬೋದು ಅಥವಾ ಆಂಬ್ಯುಲೆನ್ಸ್ಗಳನ್ನು ಇವತ್ತು 4 ಲೋಕಾರ್ಪಣೆ ಮಾಡಿದ್ವಿ. 50 ಕಾಟು 50 ಬೆಡ್ಗಳು ಕೊಡ್ತಾ ಇದ್ದೀವಿ. ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಈಗಾಗಲೇ 43 ಬಂದವೆ, ಮತ್ತೆ 20 ಬರ್ತದೆ. ಈಗ ಅಂದರೆ ಬೆಂಗಳೂರಿಂದ ಹೊರಟಿದೆ, ಮತ್ತೆ 20 ಬರ್ತದೆ. ಅದನ್ನೇ ಈಗ ಎಲ್ಲೆಲ್ಲಿ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ, ಗ್ರಾಮೀಣ ಭಾಗದ ಕೋವಿಡ್ ಸೋಂಕಿತರು ಮನೆಯಲ್ಲಿಯೇ ಆರೈಕೆ ಮಾಡಿಕೊಳ್ಳುವ ಬದಲು ಆಸ್ಪತ್ರೆಗಳಿಗೆ ದಾಖಲಾಗುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಅಕಸ್ಮಾತ್ ಯಾರು ಬರೋದಿಲ್ಲ, ಅಲ್ಲಿ ಪೊಲೀಸ್ ಬಂದೋಬಸ್ತು ತಗೊಂಡು ಹೆಲ್ಪ್ ತಗೊಂಡು ಕೂಡ ಶಿಫ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ, ಮಾಡ್ತೀವಿ. ನಾವು ಮನೇಲಿ ಇರಕ್ಕೆ ಬಿಡೋದಿಲ್ಲ. ಹೋಮ್ ಐಸೋಲೇಷನ್ದೊಳಗೂ ಬಹಳಷ್ಟು. ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟ ಅಪ್ರತಿಮ ದೇಶಭಕ್ತ, ಅದ್ಭುತ ವಾಗ್ಮಿ, ಸಮಾಜ ಸುಧಾರಕ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜಯಂತಿ ಇಂದು.
ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೊಸ ಆಯಾಮ ನೀಡಿದ ವೀರ ಸಾರ್ವರ್ಕರ್ ಅವರು ಜನ್ಮದಿನದ ಅಂಗವಾಗಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ವೀರ ಸಾರ್ವರ್ಕರ್ ಅವರ ಜಯಂತಿ ಅಂಗವಾಗಿ ನನ್ನ ಗೌರವ ನಮನಗಳು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದ ತ್ಯಾಗ ಹಾಗೂ ಜಾತಿವಾದವನ್ನು ನಿರ್ಮೂಲನೆ ಮಾಡುವ ಮೂಲಕ ಸಾಮಾಜಿಕ ಸಾಮರಸ್ಯ ಮತ್ತು ಐಕ್ಯತೆಯನ್ನು ಬಲಪಡಿಸುವ ಪ್ರಯತ್ನದಿಂದ ಶಾಶ್ವತ ಸ್ಫೂರ್ತಿಯ ಮೂಲವಾಗಿ ಅವರು ನಿಲ್ಲುತ್ತಾರೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟದ ಮಹಾನ್ ಸೇನಾನಿ ಹಾಗೂ ಪ್ರಖರ ರಾಷ್ಟ್ರಭಕ್ತ ವೀರ್ ಸಾರ್ವರ್ಕರ್ ಅವರ ಜಯಂತಿ ಅಂಗವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅದ್ಭುತ ದೇಶಭಕ್ತ ಲೇಖಕ ವೀರ್ ಸಾರ್ವರ್ಕರ್ ಅವರ ಜನ್ಮದಿನದ ಅಂಗವಾಗಿ ಗೌರವ ನಮನ ಸಲ್ಲಿಸುತ್ತೇನೆ. ಅವರ ಸಂಪೂರ್ಣ ಜೀವನ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಮುಡುಪಾಗಿತ್ತು ಎಂದು ಟ್ವೀಟ್ನಲ್ಲಿ ಸ್ಮರಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಪ್ರತಿಮ ದೇಶಭಕ್ತ ಹೋರಾಟಗಾರ ವೀರ ಸಾರ್ವರ್ಕರ್ ಅವರ ಜಯಂತಿಯಂದು ಅವರಿಗೆ ಅನಂತ ಪ್ರಣಾಮಗಳು. ಸಾರ್ವರ್ಕರ್ ಅವರ ಜೀವನ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ನಡೆಸಿದ ಹೋರಾಟ ಭಾರತೀಯರಿಗೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 291 ಅಂಕಗಳ ಏರಿಕೆಯೊಂದಿಗೆ 51,407ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 101 ಅಂಕಗಳ ಏರಿಕೆಯೊಂದಿಗೆ 15,438ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 18 ಪೈಸೆ ಏರಿಕೆಯಾಗಿ ಡಾಲರ್ ಬೆಲೆ 72.42 ರೂಪಾಯಿಯಷ್ಟಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹಳ್ಳಿಗೆ ಶುದ್ಧ ನೀರು, ಬಹುಗ್ರಾಮ ಯೋಜನೆಗೆ ಸಂಪುಟ ಅಸ್ತು, 6,768 ಕೋಟಿ ರೂಪಾಯಿ ವೆಚ್ಚ. ಕೋವಿಡ್ 2ನೇ ಪ್ಯಾಕೇಜ್ ಸಂಪುಟ ಸಭೆಯಲ್ಲಿ ಒಪ್ಪಿಗೆ, ಶೀಘ್ರ ಘೋಷಣೆ. ಜಿಂದಾಲ್ಗೆ ಇಲ್ಲ ಭೂಮಿ ಪರಬಾರೆ, 3,667 ಎಕರೆ ಮಾರಾಟ ನಿರ್ಧಾರಕ್ಕೆ ತಡೆ, ಕೋರ್ಟ್ ತೀರ್ಪು ನೋಡಿ ಮುಂದಿನ ನಡೆ, ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ಕೊರೋನಾ ರೋಗಿಗಳಿಗೆ ವಿಕಿರಣ ರಾಮಬಾಣ, ರಾಜ್ಯದಲ್ಲಿಯೂ ಕೊರೋನಾಗೆ ಲಘು ವಿಕಿರಣ ಚಿಕಿತ್ಸೆ ಪ್ರಯೋಗಕ್ಕೆ ಸಿದ್ಧತೆ. ದಿಲ್ಲಿಗೆ ಹೋದವರಿಗೆ ಸೂಕ್ತ ಉತ್ತರ ಕೊಟ್ಟಿದ್ದಾರೆ, ಬಿಎಸ್ವೈ ನಾಯಕತ್ವದ ವಿರುದ್ಧ ಬಂಡೆದ್ದವರಿಗೆ ಯಡಿಯೂರಪ್ಪ ತೀಕ್ಷ್ಣ ಪ್ರತಿಕ್ರಿಯೆ. ಕೊರೋನಾ ನಿಗ್ರಹ ನನ್ನ ಏಕೈಕ ಆದ್ಯತೆ ಎಂದ ಸಿಎಂ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೋಂಕಿಗೆ ತುತ್ತಾದ ಮೃತ ಶಿಕ್ಷಕರ ಕುಟುಂಬಕ್ಕೆ ಅನುಕಂಪದ ನೌಕರಿ, ಪ್ರಕ್ರಿಯೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಚಾಲನೆ. ಪಿಯು ಪರೀಕ್ಷೆಗೆ ರಾಜ್ಯಗಳ ಸಹಮತ, ಸೂಕ್ತ ಮುನ್ನೆಚ್ಚರಿಕೆಯೊಂದಿಗೆ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆ. ಇನ್ನು ಕನ್ನಡದಲ್ಲೂ ಇಂಜಿನಿಯರಿಂಗ್ ಕೋರ್ಸ್, ಕನ್ನಡ ಸೇರಿ 7 ಭಾಷೆಗಳಲ್ಲಿ ಕೋರ್ಸ್ ಒಪ್ಪಿಗೆ. ಹದಿನಾರು ಸಾವಿರ ಕಲಾವಿದರಿಗೆ ಪ್ಯಾಕೇಜ್ ಬಿಡುಗಡೆ, ಪ್ರತಿ ಕಲಾವಿದರಿಗೆ 3,000 ರೂಪಾಯಿ ಧನ ಸಹಾಯ. ಲಾಕ್ಡೌನ್ ಸಂಕಷ್ಟಕ್ಕೆ ಮಿಡಿದ ಸರ್ಕಾರ. ಬಾಕ್ಸಿಂಗ್ ಫೈನಲ್ಗೆ ಮೇರಿ ಸಾಕ್ಷಿ. ಕೊನೆಯಲ್ಲಿ
ಮತ್ತೊಮ್ಮೆ ಮುಖ್ಯಾಂಶಗಳು. ಯಾಸ್ ಚಂಡಮಾರುತ ಪ್ರಭಾವ, ಒಡಿಶಾ, ಪಶ್ಚಿಮ ಬಂಗಾಳದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ರಾಜ್ಯದ ಅತ್ಯಾಧುನಿಕ ಮಾದರಿಯ ಐಸಿಯು ವ್ಯವಸ್ಥೆಗೆ ಚಾಲನೆ, ಪ್ರತಿ ಮನೆಗೆ ಬಾರ್ಕೋಡ್ ನೀಡಿ ಸೋಂಕಿತರ ಪತ್ತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಹಿರಿಯ ನಾಗರಿಕರು, ವಿಶೇಷ ಚೇತನರು ಮನೆಯ ಹತ್ತಿರವೇ ಕೋವಿಡ್ ಲಸಿಕೆ ಪಡೆಯಲು ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಪ್ರಕಟ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿಂದು ಜಿಎಸ್ಟಿ ಮಂಡಳಿಯ 43ನೇ ಸಭೆ, ಕೆಲ ಪ್ರಮುಖ ನಿರ್ಧಾರಗಳು ಘೋಷಣೆ ಸಾಧ್ಯತೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರ ಹೋಗುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.